ಸಿಡಿ ಪ್ರಕರಣದ ತನಿಖೆ ಚುರುಕು ಪಡ್ಕೊಂಡಿದೆ. ಎಸ್ಐಟಿ ರಚನೆಗೆ ಪೊಲೀಸ್ ಕಮಿಷನರ್ ಈಗ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೌಮೇಂದು ಮುಖರ್ಜಿ ಟೀಮ್ಗೆ ಈಗ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈಗ ಈ ಎಸ್ಐಟಿ ಏನಿದೆ ಸಿಡಿ ಪ್ರಕರಣದ ಜಾಡನ್ನ ಹಿಡ್ಕೊಂಡು ಹೊರಡುತ್ತೆ. ಅಂದ್ರೆ ಯಾವ ತರ ಇನ್ವೆಸ್ಟಿಗೇಷನ್ ಮಾಡಬೇಕು, ಯಾರನ್ನೆಲ್ಲ ಕರೆಸಬೇಕು, ವಿಚಾರಣೆಗೆ ಒಳಪಡಿಸಬೇಕು, ಈ ಸಿಡಿ ಅಸಲಿನೋ ನಕಲಿನೋ, ಯಾಕಂದ್ರೆ ಸಾಕಷ್ಟು ಆರೋಪವನ್ನ ರಮೇಶ್ ಜಾರಕಿಹೊಳಿ ಈ ಸಿಡಿ ಮೇಲೆ ಮಾಡಿದ್ರು, ಸರ್ಕಾರಕ್ಕೆ ಒತ್ತಡವನ್ನ ಹೇರಿದ್ರು, ಒಳ್ಳೆ ತನಿಖಾ ತಂಡದಿಂದ ತನಿಖೆ ಮಾಡಿಸಬೇಕು ಅಂತ ಹೇಳಿ. ಹಾಗಾಗಿ ಈಗ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಅವರು ಕೂಡ ಇದ್ದಾರೆ. ಇನ್ನು ಹೆಚ್ಚುವರಿ ಪೊಲೀಸ್ ಆಯುಕ್ತ ಸೌಮೇಂದು ಮುಖರ್ಜಿ ಅವರು ಕೂಡ ಇರ್ತಾರೆ. ಡಿಸಿಪಿ ರವಿಕುಮಾರ್ ಸೇರಿ 7 ಜನರ ತಂಡವನ್ನ ರಚನೆ ಮಾಡಿದ್ದಾರೆ. ಡಿಸಿಪಿ ಅನುಚೇತ್, ಎಸಿಪಿ ಧರ್ಮೇಂದ್ರ ಕುಮಾರ್, ಇನ್ಸ್ಪೆಕ್ಟರ್ಗಳಾದ ಮಾರುತಿ, ಪ್ರಶಾಂತ್ ಬಾಬು ನೇಮಕಗೊಂಡಿದ್ದಾರೆ. ಟೀಮ್ ರಚನೆ ಮಾಡಿ ಕಮಿಷನರ್ ಕಮಲ್ ಪಂತ್ ಆದೇಶವನ್ನ ಹೊರಡಿಸಿದ್ದಾರೆ. ಅಕಸ್ಮಾತ್ ಇನ್ನೂ ಹೆಚ್ಚಿನ ಸಿಬ್ಬಂದಿ ಬೇಕಾದ್ರೆ ಬಳಸಿಕೊಳ್ಳೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಪ್ರಾಥಮಿಕವಾಗಿ ಒಂದು ತನಿಖೆ ನಡೆಸಿ ಕಮಿಷನರ್ಗೆ ವರದಿಯನ್ನ ಕೊಡುತ್ತೆ ಈ ಟೀಮ್. ಸರ್ಕಾರದಿಂದ ಬಂದಿರೋ ಟಿಪ್ಪಣಿ ಮೇರೆಗೆ ಒಂದು ತಂಡದ ರಚನೆಯನ್ನು ಮಾಡಿದ್ದೀವಿ. ಅದರಲ್ಲಿ ಈ ತಂಡವನ್ನು ನೇತೃತ್ವವನ್ನು ಅಡಿಷನಲ್ CP ವೆಸ್ಟರಾದ ಶ್ರೀ ಸೌಮೇಂದು ಮುಖರ್ಜಿಯವರನ್ನು ನಾವು ಪ್ರಭಾರವನ್ನು ವಹಿಸಿದ್ದೀವಿ. ಅವರಿಗೆ ಸಹಾಯ ಮಾಡಲು ಬೇರೆ ಬೇರೆ ಇದರಲ್ಲಿ ಕೆಲಸ ಇರೋದ್ರಿಂದ ಜಾಯಿಂಟ್ CP CR ಸಂದೀಪ್ ಪಾಟೀಲ್ ಅವರು, ಆಮೇಲೆ ಸೆಂಟ್ರಲ್ DCP ಅನುಚೇತ್ ಅವರು, ಆಮೇಲೆ DCP ಕ್ರೈಮ್ 1 ರವಿಕುಮಾರ್ ಅವರು, ಇವ್ರಿಗೆ ಕೂಡ ಈ ತಂಡದಲ್ಲಿ ನೇಮಿಸಲಾಗಿದೆ. ಮತ್ತು ಇವ್ರಿಗೆ ಸಹಾಯ ಮಾಡಲಿಕ್ಕೆ CCB ACP ಧರ್ಮೇಂದ್ರ ಅವರು ಮತ್ತು ಸ್ಥಳೀಯ PI ಕಬ್ಬನ್ ಪಾರ್ಕ್ ಅವ್ರಿಗೆ ಕೂಡ ಸಹಾಯ ಮಾಡಲಿಕ್ಕೆ ಇಷ್ಟು ತಂಡವನ್ನು ಅಲ್ಲಿ ಹಾಕಿದ್ದೀವಿ. ಟೆಲಿವಿಷನ್ನ ಒಂದು ಅದ್ಭುತ ಶೋ ಬೈಜೂಸ್ ಯಂಗ್ ಜೀನಿಯಸ್ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರ ಆಗುತ್ತೆ. ಈ ವಾರ ಪ್ರಸಾರ ಆಗ್ತಾ ಇದೆ ಮಣಿಪುರದ ಸ್ಕೇಟರ್ ತುಲಿ ಕೇಸಾಮ್ ಯಶೋಗಾಥೆ. ಈ ಕಾರ್ಯಕ್ರಮದ ಝಲಕ್ ನೋಡ್ತಾ ಒಂದು ಬ್ರೇಕ್ ತಗೊಳ್ಳೋಣ. ನಾನು ಮಣಿಪುರದಿಂದ ತಿಲಕ್ ಕೇಶಾಮ್, ಬೇಸ್ಡ್ ಇನ್ ನ್ಯೂ ಡೆಲ್ಲಿ. ನಾನು ರೋಲರ್ ಸ್ಕೇಟಿಂಗ್, ಫ್ರೀ ಸ್ಟೈಲ್, ಸ್ಲಾಲಮ್ ಸ್ಕೇಟಿಂಗ್, ಐಸ್ ಸ್ಕೇಟಿಂಗ್ ಮತ್ತು ಲಿಂಬೋ ಸ್ಕೇಟಿಂಗ್ ಮಾಡ್ತೀನಿ. ಇವನು ಯಂಗ್ ಜೀನಿಯಸ್. ತನ್ನ 4ನೇ ವರ್ಷಕ್ಕೆ ಸ್ಕೇಟಿಂಗ್ನ ಚಕ್ರಗಳೊಂದಿಗೆ ಸ್ನೇಹ ಆರಂಭಿಸಿದ. ಇವನು ಯಂಗ್ ಜೀನಿಯಸ್ ಕೇವಲ 6 ವರ್ಷದವನಿರುವಾಗಲೇ ಲಿಂಬೋ ಸ್ಕೇಟಿಂಗ್ ಮಾಡಿ ಅದು ಬಾರ್ಸ್ ಕೆಳಗೆ ಅತ್ಯಂತ ದೂರ ಕ್ರಮಿಸಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ. ಇವನು ಯಂಗ್ ಜೀನಿಯಸ್ ಮುಂದಿನ ವರ್ಷವೇ ಅವನ ರೆಕಾರ್ಡ್ ಅನ್ನ ಸ್ವತಃ ಅವನೇ ಬ್ರೇಕ್ ಕೂಡ ಮಾಡಿದ. ಬಾರ್ಸ್ ಕೆಳಗೆ ಕಾಲಿನಲ್ಲಿ ಬಾಗಿ 145 ಮೀಟರ್ ವರೆಗೂ ಲಿಂಬೋ ಸ್ಕೇಟಿಂಗ್ ಮಾಡಿದ್ದಾನೆ ಈ ಪುಟಾಣಿಪುರ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲೂ ಅತ್ಯಂತ ಉದ್ದದ ಸ್ಲಾಲೋಮ್ ವೇವ್ ನ ರೆಕಾರ್ಡ್ ತನ್ನದಾಗಿಸಿಕೊಂಡಿದ್ದಾನೆ. ನೆಟ್ವರ್ಕ್ 18 ನ ಒಂದು ಅದ್ಭುತ ಶೋನಲ್ಲಿ ಅಪ್ರತಿಮ ಪ್ರತಿಭೆ ದೆಹಲಿಯ 12 ವರ್ಷದ ತಿಲಕ್ ಕೇಸಾಮ್ ಮೊದಲ ಏಷ್ಯನ್ ರೋಲರ್ ಸ್ಕೇಟಿಂಗ್ ಓಪನ್ ಚಾಂಪಿಯನ್ಶಿಪ್ ನಲ್ಲಿ ಭಾರತಕ್ಕಾಗಿ ಬೆಳ್ಳಿ ಗೆಲ್ಲುವ ಮೂಲಕ ದೇಶದ ಗೌರವ ಹೆಚ್ಚಿಸಿದ್ದಾನೆ. ಮತ್ತು ಮುಂಬರುವ 2023ರ ವಿಂಟರ್ ಒಲಿಂಪಿಕ್ಸ್ ನಲ್ಲಿ ಐಸ್ ಸ್ಕೇಟಿಂಗ್ ನಲ್ಲಿ ದೇಶಕ್ಕಾಗಿ ಚಿನ್ನ ಗೆಲ್ಲುವ ಆಸೆ ಹೊಂದಿರುವ ಈ ಬಾಲಕ ಅದಕ್ಕಾಗಿ ಎಲ್ಲಾ ಪ್ರಯತ್ನಗಳನ್ನೂ ನಡೆಸುತ್ತಿದ್ದಾನೆ. ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್ ಮತ್ತು ಐ ಆಲ್ಸೋ ವಾಂಟ್ ಟು ಬ್ರಿಂಗ್ ಗೋಲ್ಡ್ ಮೆಡಲ್ ಇನ್ ಒಲಿಂಪಿಕ್ ಗೇಮ್ಸ್. ಬರ್ತಿದ್ದಾನೆ ಈ ಯಂಗ್ ಜೀನಿಯಸ್ ಶನಿವಾರ ರಾತ್ರಿ 8 ಗಂಟೆಗೆ.